ಬೇಸಿಗೆಯಲ್ಲಿ ಏನಾಗ್ತದೆ ಪಿತ್ತ ಜಾಸ್ತಿ ಆಗ್ತದೆ, ಮಳೆಗಾಲದಲ್ಲಿ ಕಫ ಜಾಸ್ತಿ ಆಗ್ತದೆ, ಮತ್ತು ಈ ಚಳಿಗಾಲದಲ್ಲಿ ಏನಾಗ್ತದೆ ವಾತ ಜಾಸ್ತಿ ಆಗ್ತದೆ. ಈ ವಿಡಿಯೋನ ನೀವು ನಿಮ್ಮ ಬಂಧು ಬಳಗದಲ್ಲಿ ಶೇರ್ ಮಾಡಿ. ಸೊ ಗಂಭೀರ ಕಾಯಿಲೆಗಳಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಈ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಅಥವಾ ನಮಗೆ ಈ ಲಕ್ವಾ ಅಂತ ಏನು ಹೇಳ್ತೀವಲ್ವ, ಪ್ಯಾರಲೈಸಿಸ್. ಲಕ್ವಾ ಅಂತಂದರೆ ನಾವು ಏನು ಅಂದ್ಕೊಂಡಿರ್ತಾರೆ ಕೆಲವರು, ಈ ಎಡಗೈ ಎಡಗಾಲಿಗಾಗಿರುತ್ತೆ ಅಥವಾ ಮಾತಿಗಾಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಸೊ ಇದ್ರದ್ದು ಮೇಯ್ನು ಸಮಸ್ಯೆ ಬಂದ್ಬಿಟ್ಟು ನಮಗೆ ಮೆದುಳಲ್ಲಾಗ್ತಕ್ಕಂಥದ್ದು. ತೈಲ ಅಂದರೆ ಲಕ್ವಾ ತೈಲ ಅಂತ ಏನು ಹೇಳ್ತೀವಲ್ವ, ಲಕ್ಕ ಆದವರಿಗೆ ಹೊರಗಡೆಯಿಂದ ಮಸಾಜ್ ಮಾಡ್ಕೊಳ್ಳೋಕ್ಕೆ ನಾವು ಲಕ್ವಾ ತೈಲವನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ, ಸುಮಾರು ಒಂದು 2-3 ಲೀಟ್ರಷ್ಟು ಎಳ್ಳೆಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ನಾವು ಎರಡನ್ನು ಮಿಕ್ಸ್ ಮಾಡಿ ಸಮ ಪ್ರಮಾಣದಲ್ಲಿ ಇಟ್ಕೋಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಸುಮಾರು ಈ ಉದಾಹರಣೆಗೆ ನಾವು ಒಂದು 2 ಲೀಟ್ರು ಸಾಸಿವೆ ಎಣ್ಣೆ, 2 ಲೀಟ್ರು ಎಳ್ಳೆಣ್ಣೆ, ಮತ್ತು ಅದಕ್ಕೆ ಬೇಕಾದ್ರೆ ನಾವು ಹೊಂಗೆ ಎಣ್ಣೆನೂ ಸೇರಿಸ್ಕೋಬೋದು, ತೊಂದರೆ ಇಲ್ಲ. ಸೊ ಈ 3 ಎಣ್ಣೆಗೆ ನಾವೇನು ಮಾಡಬೇಕಂದ್ರೆ ಅಂಕೋಲೆ ಗಿಡ ಅಂತ ಬರುತ್ತೆ. ಸೊ ಅಂಕೋಲೆ ಗಿಡದಲ್ಲೇ ಸೊಪ್ಪನ್ನು ಇದನ್ನೇನು ಮಾಡಬೇಕು ಅಂದರೆ ನಾವು ಒಂದು ಕಲ್ಕತ್ತರ ಮಾಡಿಕೊಂಡು ಇದಕ್ಕೆ ಬಳಸಬೇಕು. ಹಾಗೆ ಬಲ ಅಂತ ಬರ್ತದೆ. ಬಲ ಅಂದರೆ ನಮಗೆ ಇದು ಕೂಡ ಅಷ್ಟೇ ಭಾಳ ಶರೀರಕ್ಕೆ ಪುಷ್ಟಿ ಕೊಡ್ತಕ್ಕಂಥದ್ದು, ನರಗಳಿಗೆ ಮತ್ತು ವಾಯು ನೋವುಗಳಿಗೆಲ್ಲ. ಹಾಗೆ ಅತಿಬಲ ಅಂತ ಬರುತ್ತೆ. ಸೊ ಇದು ಬಲ. ಸೊ ಇದು ಅತಿಬಲ. ಅತಿಬಲ ಅಂದರೆ ನಾವು ಪೆಟ್ಟಿಗೆ ಗಿಡ ಅಂತೇಳಿ ಹೇಳ್ತೀವಲ್ವ ಅದು. ಸೊ ಇದ್ರದ್ದು ಸಮೂಲವನ್ನು, ಬೇರು ಅದೆಲ್ಲನೂ ಕೂಡ. ಹಾಗೆ ಇದು ಬಂದು ಮಹಾಮೇರಿ ಅಂಥೇಳಿ. ಮಹಾಮೇರಿ ಅಂತಂದರೆ ನಿಮಗೆ ಈ ರಸ್ತೆ ಬದಿಗಳಲ್ಲಿ ಬೆಳೀತದೆ, ತುಂಬ ಘಮ ಅಂತ ವಾಸನೆ ಬರ್ತಾ ಇರ್ತದೆ, ಅದು ಮಹಾಮೇರಿ ಅಂತ ಹೇಳ್ತಾರೆ. ಹಾಗೆ ಇದು ನಾಗಬಲ ಅಂತೇಳಿ. ನಾಗಬಲ ಅಂತಂದರೆ ನಿಮಗೆ ಇದು ಕೂಡ ಬಲ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು. ಇದು ಮಹಾಬಲ. ಸೊ ಮಹಾಬಲ, ನಾಗಬಲ, ಅತಿಬಲ ಮತ್ತು ಬಲ, ಈ 4 ಥರದ ಬಲಗಳ ಕಲ್ಕ ಮತ್ತು ಅಂಕೋಲೆ ಮರದ ಕಲ್ಕ ಹಾಗೂ ಹುಣಸೆ ಸೊಪ್ಪಿನ ಒಂದು ಕಲ್ಕ, ಹಾಗೆ ಬಿಳಿ ಎಕ್ಕ ಇದೆ ಅಲ್ವ, ಇದು ಕೂಡ ನಿಮಗೆ ಸ್ವಾಧೀನ ಕಡಿಮೆ ಇರತಕ್ಕಂಥ ಜಾಗಕ್ಕೆ ಮತ್ತು ಜೋಮ್ ಬರ್ತಕ್ಕಂಥದಕ್ಕೆ ಏನಿದೆಯಲ್ಲ ಅದ್ಭುತವಾಗಿ ವರ್ಕ್ ಮಾಡ್ತದೆ ಇದು. ಸೊ ಹಾಗೆ ಇದಕ್ಕೆ ನಾವು ಏನಂತೀವಿ, ಮಧುಗುಣಿಕೆ ಅಂತ ಹೇಳ್ತಾರೆ ಕೆಲವು ಭಾಗಗಳಲ್ಲಿ, ಕೆಲವು ಭಾಗದಲ್ಲಿ ಇದಕ್ಕೆ ದತ್ತೂರ ಅಂತ ಹೇಳ್ತಾರೆ. ಸೊ ಇದ್ರದ್ದು ಕಾಯಿ ಮತ್ತು ಎಲೆ, ಇದರದ್ದು ಒಂದು ಸಮೂಲವನ್ನು ನಾವು ಬಳಸಬೇಕಾಗತ್ತೆ. ಬಹಳ ಮುಖ್ಯವಾಗಿ ಇದು ಎಲೆ ಹುರಿ ಗಿಡ ಅಂತೇಳಿ ಹೇಳ್ತಾರೆ. ಇದು ಸುಮಾರು ರಸ್ತೆ ಪಕ್ಕಗಳಲ್ಲೇ ಬೆಳೀತದೆ. ಸೊ ಇದು ನೋವಿಗೆ ಮತ್ತು ಊತಕ್ಕೆ, ಬಾವಿಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಸಸ್ಯ ಇದು, ಎಲೆ ಹುರಿ ಸಸ್ಯ ಅಂತ. ಈ ನೋಡಿ, ಇದು ಹೆಸರು ಕಾಯಿ ಥರ ಇದೊಂದು ಕಾಯಿ ಬಿಡ್ತದೆ. ಕೆಲವು ಭಾಗದಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ, ಬಟ್ ಇದು ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಹಾಗೆ ತಮಗೆಲ್ಲ ಗೊತ್ತಿರಬೇಕಾದ್ರೆ ಲಕ್ಕಿ ಅಂತ ಹೇಳ್ತಾರೆ, ನೀರ್ಗುಂಡಿ. ಸೊ ನೀರ್ಗುಂಡಿನೂ ಕೂಡ ನಾವು ಈ ತೈಲಕ್ಕೆ ಬಳಸಬೇಕು. ಸೊ ಹಾಗೆ ನಿಮಗೆ ಈ ಕುಪ್ಪೆ ಗಿಡ ಅಂತ ಹೇಳ್ತಾರಲ್ವ, ಇದು ತುಂಬ ಚರ್ಮಕ್ಕೂ ಒಳ್ಳೆಯದು, ಜೊತೆಗೆ ಇದು ನಮಗೆ ನೋವು ನಿವಾರಕವಾಗಿಯೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದ್ರ ಜೊತೆಗೆ ಸುಮಾರು ಒಂದು 11 ಥರದ್ದು ಈ ಒಂದು ಸಸ್ಯಗಳ ಪೇಸ್ಟ್ನ ಮಾಡ್ಕೊಂಡು ನಾವೇನು ಮಾಡಬೇಕು, ಈ ಹೊಂಗೆ ಎಣ್ಣೆ, ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆಗೆ ಇದರದ ಕಲ್ಕವನ್ನು ಸುಮಾರು ಸಮ ಪ್ರಮಾಣದಲ್ಲಿ ತಗೊಂಡು ಆ ಎಣ್ಣೆ ಮುಳುಗುವಷ್ಟು, ಅಂದರೆ ಒಂದು 5 ಲೀಟ್ರ್ ಎಣ್ಣೆ ಅಂದರೆ ಇದೆಲ್ಲ ಸೇರಿಸ್ಬಿಟ್ಟು ಒಂದು 4-5 kg ಅಷ್ಟು ಕಲ್ಕವನ್ನು ನಾವು ಸಮ ಪ್ರಮಾಣದಲ್ಲಿ ತೊಗೊಂಡು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅದಕ್ಕೆ 1 ಲೀಟ್ರ್ ಅಥವಾ 1.5 ಲೀಟ್ರಷ್ಟು ನಾವು ದೇಶಿ ಗೋವಿನ ಹಾಲನ್ನು ಹಾಕಬೇಕು. ಅದಕ್ಕೆ ಹಾಲನ್ನು ಹಾಕಿ ಆ ಹಾಲಿನ ಅಂಶ ಎಲ್ಲ ಕರಗೋವರೆಗೆ, ಅಂದರೆ ಕುದಿಸ್ಬೇಕು, ಮತ್ತು ಆ ಹಾಲಿನ ಅಂಶ ಎಲ್ಲ ಹೋಗೋವರೆಗೆ. ಮತ್ತು ಎಣ್ಣೆ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪಚ್ಕರ್ಪುರ ಮತ್ತು ತೈಮಾಲ್ ಮೆಂತಲ್ ಅಂತ ನಿಮಗೆ ಗಂಧಿಗೆ ಎಣ್ಣೆಯಲ್ಲಿ ತ್ರಿಧಾರ ಅಂತ ಸಿಗ್ತದೆ. ಸೊ ಅದನ್ನು ಹಾಕ್ಕೋಬೇಕು. ಈ ಎಣ್ಣೆ ಮಾಡಬೇಕಾದ್ರೆ ಈ ಸಸ್ಯಗಳ ಜೊತೆಗೆ ನಾವು ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಳುಮೆಣಸನ್ನು ಕೂಡ ಒಂದು 4 ಚಮಚ ಸೇರಿಸ್ಕೋಬೋದು. ಸೊ ಹಾಗೆ ಈ ಎಣ್ಣೆ ಹಾಲಿನ ಜೊತೆ ಕುದ್ದಾದ ಮೇಲೆ ಏನು ಮಾಡಬೇಕಂದ್ರೆ, ಸುಮಾರು ಒಂದು 3 ಲೀಟ್ರ್ ಎಣ್ಣೆಗೆ ಒಂದು ಅರ್ಧ ಲೀಟ್ರ್ ಅಷ್ಟಾದರೂ ದೇಶಿ ಗೋವಿನ ಒಂದು ತುಪ್ಪವನ್ನು ಈ ಒಂದು ಎಣ್ಣೆಗೆ ಹಾಕಿ ನಾವೊಂದು ಭದ್ರವಾಗಿ ಪಾತ್ರೆಗೆ ಇಟ್ಕೊಂಡು ಅಥವಾ ಒಂದು ಬಾಟ್ಲಿಗೆ ಇಟ್ಕೊಂಡು ನಾವು ನಿತ್ಯ ಈ ಒಂದು ಎಣ್ಣೆಯನ್ನು ನಾವು ರಾತ್ರಿ ಮಲಗಬೇಕಾದ್ರೆ ಮತ್ತು ಬೆಳಗ್ಗೆ ಸ್ನಾನ ಆದಮೇಲೆ ನಿಧಾನವಾಗಿ ಮಸಾಜ್ ಮಾಡಿಕೊಂಡ್ರೆ ಆ ಸ್ವಾಧೀನ ಕಳೆದೋಗಿರ್ತಕ್ಕಂಥ ಅಂಗ ಪುನಶ್ಚೇತನಗೊಳ್ತದೆ. ಇದು ನಾವು ಎಕ್ಸ್ಟರ್ನಲ್ಲಾಗಿ ಉಪಯೋಗಿಸ್ತಕ್ಕಂಥ ಎಣ್ಣೆ. ಹಾಲು, ದೇಶಿ ಗೋವಿನ ಹಾಲು ಅನ್ನ ಒಂದು 200 ml ಅಂದರೆ ಒಂದು 4-5 ಎಸಳು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅದನ್ನ ಕುದಿಸ್ಬಿಟ್ಟು ಸೋಸಿ ಅದಕ್ಕೆ ಬೇಕಾದರೆ ಸ್ವಲ್ಪ ಬೆಲ್ಲ ಸೇರಿಸಿ ನಾವು ನಿತ್ಯ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೂ ಏನಾಗ್ತದೆ, ಶರೀರದಲ್ಲಿ ವಾಯು ನೋವು ಕಡಿಮೆ ಆಗ್ತದೆ. ಸೊ ಅದ್ರ ಜೊತೆಗೆ ಏನು ಮಾಡಬೇಕು ಅಂದರೆ, ಬಹಳ ಮುಖ್ಯವಾಗಿ ನಾವು ಈ ಅಡುಗೆಗೆ ಈ ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ಬಳಸಬೇಕು, ಕಾಳುಮೆಣಸು ತುಂಬ ಚೆನ್ನಾಗಿ ಬಳಸಬೇಕು, ಆಮೇಲೆ ಈ ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿ ಬಳಸಬೇಕು. ಆಮೇಲೆ ಅಗಸೆ ಸೊಪ್ಪು ಅಂತ ಸಿಗುತ್ತೆ ನೋಡಿ, ಅಗಸೆ ಸೊಪ್ಪು ಅಂದರೆ ಕೆಲವು ಭಾಗದಲ್ಲಿ ಚೊಕ್ಸೆ ಗಿಡ ಅಂತಾರೆ, ಅದ್ರ ಸೊಪ್ಪನ್ನ ಅಡುಗೆಗೆ ತುಂಬ ಚೆನ್ನಾಗಿ ಬಳಸಬೇಕು. ಮತ್ತು ಉಪ್ಪನ್ನು ಸೈಂಧವ ಲವಣನೇ ಬಳಸಬೇಕು. ಹಾಗೆ ದೇಶಿ ಹಸುವಿನ ತುಪ್ಪ ಬಳಸಬೇಕು ಊಟಕ್ಕೆ, ಹುಚ್ಚೆಳ್ಳೆಣ್ಣೆ ಬಳಸಬೇಕು. ಆಮೇಲೆ ಭಾಳ ಮುಖ್ಯವಾಗಿ ನಾವು ಏನಂದರೆ, ಇದು ಮೆದುಳಿಗೆ ಸಂಬಂಧಪಟ್ಟಂಥ ಕಾಯಿಲೆ ಆಗಿರೋದ್ರಿಂದ ಮೆದುಳಿಗೆ ಯಾವ್ದ್ಯಾವ್ದು ಒಳ್ಳೆಯದು, ಅಕ್ರೋಟ್ ಆಗಿರ್ಬೋದು ಅಥವಾ ಈ ಬಜೆ ಆಗಿರ್ಬೋದು, ಈ ಥರದ್ದು ಮೆದುಳಿಗೆ ಯಾವ್ಯಾವ್ದು ಒಳ್ಳೆಯದಲ್ವ ಅದನ್ನು ನಾವು ಆಹಾರದಲ್ಲಿ ಹೆಚ್ಚಾಗಿ ಬಳಸ್ತಾ ಬಂದಾಗ ಏನಾಗುತ್ತೆ, ಈ ತೈಲ ಹೊರಗಡೆಯಿಂದ ಮಸಾಜ್ ಮಾಡುವಂಥದ್ದು, ಹಾಗೆ ನೀವು ಇಂಟರ್ನಾಗಲಿ ಬೆಳ್ಳುಳ್ಳಿ ಹಾಲನ್ನು ಕುಡಿತಂಥದ್ದು, ಹಾಗೆ ಈ ಮೆದುಳಿಗೆ ಉತ್ತಮವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಏನಾಗುತ್ತೆ, ಈ ಲಕ್ವಾ ಕಾಯಿಲೆಯಿಂದ ಆದಷ್ಟು ಬೇಗ ಆಚೆ ಬರ್ಬೋದು. ಕಾರಣಾಂತರಗಳಿಂದ ನಿಮಗೇನಾಗ್ತದೆ, ಇದನ್ನು ಮಾಡ್ಕೊಳ್ಳೋಕ್ಕಾಗಲ್ಲ, ಇಷ್ಟು ಸಸ್ಯಗಳದ್ದು ಪರಿಚಯ ಇರೋದಿಲ್ಲ, ಮತ್ತು ಶುದ್ಧವಾದಂಥ ಗಾಣದ ಎಣ್ಣೆಗಳು ಸಿಗೋದಿಲ್ಲ. ಸೊ ಅವರು ಏನು ಮಾಡ್ಬೋದು ಅಂದರೆ, ನಮ್ಮ ಒಂದು ದೇಶಿ ಪದ್ಧತಿಯಲ್ಲಿ ನಾವೇನು ಮಾಡ್ತೇವೆ ಅಂದರೆ, ಇದಕ್ಕೆ
ಚಿಕಿತ್ಸೆಯನ್ನು ನಾವು ಕೊಡ್ತೇವೆ. ನೀವು ನೇರವಾಗಿ ಬಂದು ನಮ್ಮ ಮನೆಗೆ ಬಂದು ಕೂಡ ನಿಮ್ಮದು ಒಂದು ದೇಹ ಪರಿಸ್ಥಿತಿಯನ್ನು ತೋರಿಸಿನೂ ಕೂಡ ನಾವು ತೊಗೋಬೋದು. ಇಲ್ಲಾಂದರೆ ನೀವು ಒಂದು ಸರಿ ಬಂದು ಎರಡನೇ ಸರಿಯಿಂದ ನೀವು ಕೊರಿಯರ್ ಮುಖಾಂತರ ಕೂಡ ತರಿಸ್ಕೋಬೋದು. ಭಾಳ ಮುಖ್ಯವಾಗಿ ಏನು ನಿಮ್ಗೆ ತಿಳಿಸ್ಕೊಟ್ನಲ್ವ, ಆ ಒಂದು ಗಿಡಮೂಲಿಕೆ ಜೊತೆಗೆ ಇನ್ನೊಂದು 2-3 ಗಿಡಮೂಲಿಕೆ ಅಗ್ನಿಮಂತವ ಅಂತೆಲ್ಲ ಬರ್ತವೆ. ಸೊ ಆ ಗಿಡಮೂಲಿಕೆಗಳನ್ನು ಹಾಕಿರುವ ತೈಲ ಇರ್ತದೆ. ಹಾಗೆ ಒಂದು ನರಗಳಿಗೆ ಮತ್ತು ಮಾಂಸಖಂಡಗಳಿಗೆ ಶಕ್ತಿ ಬರೋಕ್ಕೆ ಒಂದು ನರಶಕ್ತಿ ಅಥವಾ ಲಕ್ವಾ ಚೂರ್ಣ ಅಂತ ಕರಿತೇನೆ ಇದಕ್ಕೆ. ಸೊ ಹಾಗೆ ಒಂದು ಮಾತ್ರೆ ಇರ್ತದೆ, ಲಕ್ವಾ ಮಾತ್ರೆ ಅಂತ ದವಡೆಯಲ್ಲಿ ಇಟ್ಕೊಂಡು ಚೀಪೋಕ್ಕೆ. ಭಾಳ ಮುಖ್ಯವಾಗಿ ಸುಮಾರು ಹಳೆಯ ತುಪ್ಪದಲ್ಲಿ ಒಂದು 6-7 ವರ್ಷ ಹಳೆಯ ತುಪ್ಪದಲ್ಲಿ ಮಾಡಿದ್ದು ನಶ್ಯಕರ್ಮಕ್ಕೆ ಘೃತ ಮಾಡಿರ್ತೇವೆ. ಇದನ್ನ ನಾವು ಸುಮಾರು ಇದಕ್ಕೆ ಒಂದು 3-4 ಥರದ ಹರ್ಬಾಗಿ ಸುಮಾರು ಒಂದು 5-6 ವರ್ಷ ಹಳೆಯ ತುಪ್ಪದಲ್ಲಿ ಮೂಗಿಗೆ ಡ್ರಾಪರ್ ಹಾಕೋದಿದ್ದು. ಸೊ ಇದು ಮೂಗಿಗೆ ಹಾಕಿದರೆ ಏನು ಮಾಡುತ್ತೆ ಅಂದರೆ ನಿಮಗೆ ಶಿರೋ ಸಂಬಂಧಿ ಕಾಯಿಲೆಗಳಲ್ಲಿ ತುಂಬ ಒಳ್ಳೆಯದು ಈ ತುಪ್ಪದಲ್ಲಿ ಮಾಡಿರ್ತಕ್ಕಂಥ ಔಷಧಿ. ಸುಮಾರು ಒಂದು 24 ಕಾಯಿಲೆಗಳಿಗೆ ಔಷಧಿಯಾಗಿ ಕೆಲಸ ಮಾಡ್ತಾಯಿದೆ ಇದು. ಸೊ ಹಾಗೆ ನಮ್ಮದು ದೇಶೀಯ ಹಸುವಿನ ಒಂದು ಗಂಜಲದಲ್ಲಿ ಪ್ಯಾರಲೈಸಿಸ್ಗೆ ಬೇಕಾದಂಥ ಗಿಡಮೂಲಿಕೆಗಳನ್ನು ಹಾಕ್ಕೊಂಡು ಒಂದು ಗೋಮೂತ್ರದಲ್ಲಿ ಔಷಧಿ ಮತ್ತು ಈ ಟ್ಯಾಬ್ಲೆಟ್ ಮಾಡಿರ್ತೇವೆ. ಅಂದರೆ ಈ ಟ್ಯಾಬ್ಲೆಟು, ಈ ನಶ್ಯ ಮತ್ತು ಮಾತ್ರೆ, ಈ ಒಂದು ಚೂರ್ಣ ಮತ್ತು ಈ ಒಂದು ಲಕ್ವಾ ತೈಲವನ್ನು ಬಳಸ್ಕೊಂಡು ನಾವು ಈ ಲಕ್ವಾ ಕಾಯಿಲೆಯಿಂದ ಆದಷ್ಟು ಬೇಗ ಆಚೆ ಬರ್ಬೋದು. ಸುಮಾರು ಹಳೇದಾಗಿದ್ದರೂ ಕೂಡ ಇದು ಸ್ವಲ್ಪ ಹೆಚ್ಚಿಗೆ ತೊಗೋಬೇಕಾಗುತ್ತೆ. ಇನಿಷಿಯಲ್ ಆದರೆ ಕೆಲವರಿಗೆ 15 ದಿನ, 10 ದಿನ ಅಥವಾ 1 ತಿಂಗಳು, 1.5-2 ತಿಂಗಳಲ್ಲೆಲ್ಲ ಗುಣ ಆಗ್ತದೆ. ಈ ವಿಡಿಯೋನ ನೀವು ನಿಮ್ಮ ಬಂಧು ಬಳಗದಲ್ಲಿ ಶೇರ್ ಮಾಡಿ ನಮ್ಮ ದೇಶಿ ಗೋವಿನ ಒಂದು ಮಂದಿರ ನಿರ್ಮಾಣಕ್ಕೆ ತಾವೆಲ್ಲ ಸಹಕಾರ ನೀಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.